ಮಿಡ್ ವೀಕ್ ಎಲಿಮಿನೇಷನ್ ಏನೂ ಹೇಳಲೇ ಇಲ್ಲ ಇಬ್ರು ಒಟ್ಟಿಗೆ ವೀಕೆಂಡ್ ಅಲ್ಲೇನಾ ಹೇಳಕ್ಕಾಗಲ್ಲ. ಇವನ್ ಕೂಡ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್. ನಾವು ಮಾತಾಡ ದೃಶ್ಯಗಳು ನೋಡ್ತಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ. ಈ ಸೀಸನ್ ನ ಕೊನೆ ನಾಮಿನೇಷನ್ಸ್ ಅಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ರು, ಕೊಟ್ಟಿರುವಂತಹ ರೀಸನ್ಸ್ ಏನು, ಆಗಿರುವಂತಹ ಗಲಾಟೆ ಏನು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ, ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ನಿಮಗೆ ನಾಮಿನೇಷನ್ ಪ್ರಕ್ರಿಯೆ. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದೇ ರೀತಿ ಟಾಸ್ಕ್ ಒಮ್ಮತ ಬಹುಮತ ಈ ರೀತಿ ಏನು ಪ್ಲಾನ್ ಮಾಡಿದಿರಾ, ಡೈರೆಕ್ಟ್ ಆಗಿ ಒಬ್ಬೊಬ್ಬರಿಗೆ ಇಬ್ಬಿಬ್ಬರನ್ನ ನಾಮಿನೇಟ್ ಮಾಡುವಂತಹ ಒಂದು ಅಧಿಕಾರ ಕೊಡಬೇಕು ಅಂತ. ಅದೇ ರೀತಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವ್ರಿಗೆ ಮಾತ್ರ ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟು ಯಾರನ್ನಾದ್ರೂ ಒಬ್ಬನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಧನುಷ್ ಅವರು ಧ್ರುವ ಅಂತವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ ಇಂದ ಆಚೆಗೆ ಬಂದ ಮೇಲೆ ಅವರ ಪರಿವರ್ತನೆ, ಅವರ ಒಂದು ವರ್ತನೆ ತುಂಬಾನೇ ಚೇಂಜಸ್ ಆಗಿದೆ. ಅದೇ ರೀತಿ ಕಳೆದ ವಾರ ಗಿಲ್ಲಿ ಮೇಲೆ ಗಲಾಟೆ ಮಾಡ್ಕೊಂಡಿರುವಂತಹ ರೀತಿ ಏನಿದೆ, ಆ ಒಂದು ಪ್ರೊಸೆಸ್ ಅಲ್ಲಿ ತುಂಬಾನೇ ಅತಿ ಮೀರಿದ್ದಾರೆ ಅಂತ ಹೇಳ್ಬಿಟ್ಟು ಅವನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ಈ ನಾಮಿನೇಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಾಲ್ ಕೊಟ್ಟಿರ್ತಾರೆ, ನಾಮಿನೇಷನ್ಸ್ ಮಾಡುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಫೋಟೋನ ಆ ಬಾಲ್ಗೆ ಅಣಿಸ್ಬಿಟ್ಟು ಆ ಬಾಲ್ನ ಮುಖ್ಯ ದ್ವಾರದಿಂದ ಆಚೆಗೆ ಓದಿಬೇಕು. ಸೊ ಈ ಒಂದು ಪ್ರೋಸೆಸ್ ಆಗಿರುತ್ತೆ. ಈ ಒಂದು ಪ್ರೋಸೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಟಗರುಕುಟಿ ರಕ್ಷಿತ್ ಅವರು ಮೊದಲನೇದಾಗಿ ಬರ್ತಾರೆ. ಅವರು ನಾಮಿನೇಟ್ ಮಾಡಿರೋದು ಅಶ್ವಿನಿ ಅವ್ರನ್ನ ಮತ್ತೆ ರಾಶಿಕ್ ಅವ್ರನ್ನ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಹೋದ ವಾರ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರು. ಅಟ್ಲೀಸ್ಟ್ ಸೆಕೆಂಡ್ ನಾಮಿನೇಷನ್ ಕಾವ್ಯ ಅವ್ರ ಹೆಸರು ತಗೊಂತಾರೆ ಅನ್ಕೊಂಡಿದ್ದೆ, ಬಟ್ ನೋಡಿದ್ರೆ ರಾಶಿಕ್ ಅವ್ರ ಹೆಸರು ತಗೊಂಡು ಎಲ್ರಿಗೂ ಶಾಕ್ ಕೊಟ್ಟರು. ಸೊ ಹೋದ ವಾರ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ 3 ಸಲ ಟ್ರೈ ಮಾಡಿದ್ರು, ಆದರೆ ಇವಾಗ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡುವಂತಹ ಒಂದು ಅಧಿಕಾರ ಸಿಕ್ಕಿತ್ತು. ಬಟ್ ಈ ಒಂದು ಪ್ರೊಸೆಸ್ ಅಲ್ಲಿ ಅಶ್ವಿನಿ ಅವ್ರನ್ನ ಮತ್ತೆ ರಾಶಿಕ್ ಅವ್ರನ್ನ ಚೂಸ್ ಮಾಡಿದ್ದು ಒಂಚೂರು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ರಾಶಿಕ್ ಅವ್ರು ಬರ್ತಾರೆ. ರಾಶಿಕ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರನ್ನ ಮತ್ತೆ ರಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಸೊ ಅಶ್ವಿನಿ ಅವ್ರನ್ನ ಯಾಕೆ ಮಾಡಿದ್ರು ನಾಮಿನೇಟ್ ಅಂತ ನಿಮ್ಗೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ರಾತ್ರಿ ಕಳೆದಂತಹ ವೀಕೆಂಡ್ ಎಪಿಸೋಡಲ್ಲಿ ಮುಖಕ್ಕೆ ಹೊಡಿಬೇಕನ್ನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ಒಂದು ಪಾಯಿಂಟ್ಸ್ನ ಅವರು ಡ್ರ್ಯಾಗ್ ಮಾಡ್ಕೊಂಡು ಬರ್ತಾನೆ ಇದ್ರು. ನೆನ್ನೆ ಆ ಒಂದು ಎಪಿಸೋಡ್ ಆದ್ಮೇಲೆ ಮಾತಾಡ್ತಿದ್ರು. ಈ ಒಂದು ಬೆಳಗ್ಗೆ ಲೇಬಲ್ ನೋಡಿದಾಗ ಲೇಬಲ್ ಕೂಡ ಮಾತಾಡ್ತಾ ಇದ್ರು. ಸೊ ಈ ಒಂದು ಅಧಿಕಾರ ಅಂತ ಬಂದಾಗ, ನಾಮಿನೇಷನ್ಸ್ ಮಾಡೋ ಒಂದು ಸಿಚುವೇಶನ್ ಬಂದಾಗ ಡೆಫಿನೆಟ್ಲಿ ಅಶ್ವಿನಿ ಅವ್ರನ್ನ ಮಾಡ್ತಾರೆ ಅಂತ ಗೊತ್ತಿತ್ತು, ಮಾಡಿದ್ದಾರೆ. ಸೊ ರಕ್ಷಿತ್ ಅವ್ರನ್ನ ಏನು ಮಾಡಿದ್ರು ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಏನು ಮಾಡ್ತಾರೆ, ಕೆಲವೊಂದು ಇಂಪಾರ್ಟೆಂಟ್ ಇರುತ್ತಲ್ವಾ, ಸೊ ಆ ಒಂದು ಸೌಂಡ್ಸ್ನೆಲ್ಲ ಅವರು ಮಾತಾಡ್ಕೊಳ್ಳುವಂತಹ ಮಾತುಗಳನ್ನೆಲ್ಲ ಮ್ಯೂಟ್ ಮಾಡ್ತಾ ಇದ್ರು. ಬಟ್ ಡೋಂಟ್ ವರಿ, 101% ಇವರೆಲ್ಲ ನಾಮಿನೇಟ್ ಆಗಿರೋದು ಸತ್ಯ. ಮತ್ತೆ ನೆಕ್ಸ್ಟ್ ಕಾವ್ಯ ಅವ್ರು ಬರ್ತಾರೆ. ಕಾವ್ಯ ಅವರು ಅಶ್ವಿನಿ ಅವ್ರನ್ನ ಮತ್ತೆ ರಘುವನ್ನ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ರೀಸನ್ ಏನಂತ ಹೇಳಿದ್ರೆ, ಅವರು ಒಂದು ವ್ಯಕ್ತಿತ್ವ, ಆ ಒಂದು 2.0 ಮೊದಲಿಗೂ ಇವಾಗೂ ಇರುವಂತಹ ಡಿಫ್ರೆನ್ಸು. ಸೊ ಅವನ್ನೆಲ್ಲ ಸೇರಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಇಲ್ಲಿ ರಘುವನ್ನ ನಾಮಿನೇಟ್ ಮಾಡ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಇದೊಂಥರ ಶಾಕಿಂಗ್ ವಿಚಾರನೆ. ರೀಸನ್ ಏನು ಅಂತ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಸೌಂಡ್ನ ಮ್ಯೂಟ್ ಮಾಡಿರ್ತಾರೆ. ಮತ್ತೆ ರಘು ಅವ್ರು ಬರ್ತಾರೆ. ರಘು ಅವ್ರು ಕೂಡ ಅಶ್ವಿನಿ ಅವ್ರನ್ನ ಮತ್ತೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆಕ್ಚುಲಿ ಈ ಒಂದು 2 ನೇಮ್ಸ್ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಸೊ ಅಶ್ವಿನಿ ಅವರು ರಘು ಅವ್ರ ಜೊತೆ ತುಂಬಾ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ರಘು ಅವರು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೊಂದು ನಾಮಿನೇಷನ್ಸ್ ಯಾವುದಿದೆ ಕಾವ್ಯ ಅವ್ರನ್ನ, ಸೊ ಆ ಕಡೆ ಕಾವ್ಯ ಅವರು ಕೂಡ ರಘುವನ್ನ ನಾಮಿನೇಟ್ ಮಾಡಿರ್ತಾರೆ. ಇಲ್ಲಿ ರಘು ಅವ್ರು ಕೂಡ ಬಂದ್ಬಿಟ್ಟು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಸೊ ಅವ್ರಿಬ್ರು ಮಧ್ಯೆ ಯಾವ ಗಲಾಟೆ ಆಯಿತು, ಇಡನ್ ಸೀಕ್ರೆಟ್ ಏನೋ ನಮಗಂತೂ ಗೊತ್ತಿಲ್ಲ. ಅದು ಎಪಿಸೋಡ್ ಅಲ್ಲಿ ಬಂದ್ಮೇಲೆ ನಮಗೆಲ್ಲ ಗೊತ್ತಾಗೋದು. ಮತ್ತೆ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವರು ಬರ್ತಾರೆ. ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಮತ್ತೆ ರಘುವನ್ನ ನಾಮಿನೇಟ್ ಮಾಡ್ತಾರೆ. ಅಶ್ವಿನಿ ಅವ್ರನ್ನ ಮಾಡಿರೋದ್ರಲ್ಲಿ ಯಾವುದೇ ರೀತಿ ಒಂದು ಶಾಕಿಂಗ್ ಫ್ಯಾಕ್ಟರ್ ಇಲ್ಲ, ಶಾಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಬಟ್ ಆದರೆ ರಘುವನ್ನ ನಾಮಿನೇಟ್ ಮಾಡಿದ್ದಾರೆ. ರೀಸನ್ ಏನು ಅಂತ ತಲೆ ಕೆಟ್ಟೋಗ್ತೈತೆ. ಸೊ ಏನು ಅಂತ ಗೊತ್ತಾಗ್ತಿಲ್ಲ. ಎಪಿಸೋಡಲ್ಲಿ ಯಾವಾಗ ಬರ್ತೋ ರೀಸನ್ ಏನು ಅಂತ ಕೇಳಬೇಕಂತ ಕುತೂಹಲದಿಂದ ಕಾಯ್ತಿದ್ವಿ. ಬಟ್ ಅಷ್ಟು ಜೋರಾಗಿ ಏನು ಕಿಚ್ಚಾಡ್ಕೊಂಡಿಲ್ಲ. ಇವಾಗ ನಾಮಿನೇಷನ್ಸ್ ಮಾಡುವಾಗ ಒಬ್ಬ ಪರ್ಸನ್ನ ಮಾತ್ರ ತೋರಿಸ್ತಿರ್ತಾರೆ. ನಾಮಿನೇಷನ್ಸ್ ಮಾಡುವಂತಹ ವ್ಯಕ್ತಿ ಮಾತನಾಡಿರುವಂತಹ ಕೊಡ್ತಿರುವಂತಹ ಕಾರಣಗಳು ಅರ್ಧಂಬರ್ಧ ಕಟ್ ಮಾಡಿ ಮ್ಯೂಟ್ ಮಾಡಿ ಮತ್ತೆ ಆನ್ ಮಾಡ್ತಿರ್ತಾರೆ. ಆ ಒಂದು ರೀಸನ್ ಇಂದ ಕ್ಲಾರಿಟಿಯಾಗಿ ಗೊತ್ತಾಗೋದಿಲ್ಲ. ಮತ್ತೆ ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬರ್ತಾರೆ. ಅಶ್ವಿನಿ ಗೌಡ ಅವರು ಗಿಲ್ಲಿನ ಮತ್ತೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದೊಂಥರ ಹಳೆಯ ಸಂಬಂಧ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೆನ್ನೆ ಆಗಿರುವಂತಹ ಗಲಾಟೆಯಲ್ಲಿ ರಾಶಿಕ್ ಅವ್ರನ್ನ ಏನಾದ್ರು ನಾಮಿನೇಟ್ ಮಾಡ್ತಾರ ಅಂತ. ಬಟ್ ಏನೋ ಗೊತ್ತಿಲ್ಲ, ಗಿಲ್ಲಿ ಅವ್ರ ಹೆಸರು ಯಾರು ತಗೊಂಡಿಲ್ಲ ಅಂತ ಏನಾದ್ರು ಥಿಂಕ್ ಮಾಡ್ಬಿಟ್ಟು ಏನೋ ಗೊತ್ತಿಲ್ಲ, ಆ ಒಂದು ಸ್ಟ್ರಾಟಜಿನ ಬಳಕೆ ಮಾಡ್ಕೊಂಡು ಗಿಲ್ಲಿ ಅವ್ರನ್ನ ಮತ್ತೆ ಕಾವ್ಯವ್ರನ್ನ ನಾಮಿನೇಟ್ ಮಾಡ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಕೊನೆಯದಾಗಿ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿರುವಂತಹ ಧ್ರುವಂತ್ ಅವ್ರು ಬರ್ತಾರೆ. ಧ್ರುವಂತ್ ಅವರು ರಕ್ಷಿತಾ ಮತ್ತೆ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇದ್ರಲ್ಲಿ ಯಾವುದೇ ರೀತಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಿಲ್ಲ, ಶಾಕ್ ಆಗುವಂತಹ ವಿಚಾರ ಏನೂ ಇಲ್ಲ. ರಘು ಅವರ ಮತ್ತೆ ಧ್ರುವಂತ್ ಅವರ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೋಮೋನ ಬಿಟ್ಟಿದಾರಲ್ವಾ, ಆ ಪ್ರೋಮೋದಲ್ಲಿ ಬಿಟ್ಟ ಹಾಗೆ ಅವರ ಒಂದು ಪ್ರೊಫೆಷನಲ್ ಲೈಫ್ನ ತುಂಬಾ ಅಂದರೆ ತುಂಬ ಕೀಳಾಗಿ ಮಾತಾಡಿರ್ತಾರೆ. ಸೊ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದೆ ಹೋಗಿದಾಗಿರ್ಬೋದು. ಸೊ ಮಾತಿನ ಚಕಮಕಿ ತುಂಬಾ ನಡೀತು. ಸೊ ಇಲ್ಲಿಗೆ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿನೂ ನಾಮಿನೇಟ್ ಆಗಿದ್ದಾರೆ, ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವ್ರನ್ನ ಹೊರತುಪಡಿಸಿ. ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿರೋದಿಲ್ಲ. ಸೊ ಆ ಒಂದು ವಿಚಾರದ ಬಗ್ಗೆನೇ ಕಾವ್ಯ ಅವರು ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿದ್ರೆ 101% ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ.
ರೀಸನ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕು ಫೈನಲ್ ವೀಕು, ಆದ್ದರಿಂದ ಟಾಪ್ 6 ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಆಲ್ರೆಡಿ 8 ಜನ ಇದ್ದಾರೆ. 8 ಜನದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಒಬ್ರು, ಅದಾದ್ಮೇಲೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಒಬ್ರು, ಇಬ್ರು ಹೋಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ವೀಕೆಂಡ್ ಅಲ್ಲಿ ಡಬಲ್ ಎಲಿಮಿನೇಷನ್ ಮಾಡ್ಬೋದು. ನನಗನ್ಸಿದೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ, ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಅಲ್ಲಿ ಆ ಥರ ಯಾವುದು ಮಾಡೇ ಇಲ್ಲ. ಸೊ ಇವಾಗಾದ್ರೂ ಆ ಥರ ಮಾಡ್ತಾರೆ ಅನ್ಕೊಂತಿದ್ದೀನಿ. ಸ್ನೇಹಿತರೆ, ಇದು ನಾಮಿನೇಷನ್ಸ್ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದ ಮಾಹಿತಿ. ಈ ನಾಮಿನೇಷನ್ಸ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ನಾಮಿನೇಟ್ ಆಗಿದ್ದಾರೆ ಧನುಷ್ ಅವ್ರನ್ನ ಬಿಟ್ಟು. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಮನೆಯಲ್ಲಿ ಇರೋದಕ್ಕೆ ಡಿಸರ್ವ್ ಅನಿಸ್ತಿದೆ? ಸೊ ಮನೆಯಿಂದ ಹೊರಗಡೆ ಯಾರು ಹೋಗಬೇಕು? ಸೊ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಜೆನ್ಯೂನ್ ವಿಚಾರಗಳಿಗೋಸ್ಕರ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೇನೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.